ಅಕ್ಕರೆ ಸೂಪರ್ ಅಕ್ಕರೆ, ನೀವು ಸೂಪರ್. ಇವತ್ತು ನೀವು ಪ್ರೂವ್ ಮಾಡ್ಬಿಟ್ರಿ ಜೀವನ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ. ನಿಜ ಅಕ್ಕರೆ, ನೀವು ಒಂದೊಂದು ಮಾತುನು ಕತ್ತಿ ವರ್ಷ ಇದ್ದಂಗಿತ್ತು. ಚೆನ್ನಾಗೆ ಜಾಡ್ಸಿದಿರ. ಸೋಪ್ ಇಲ್ದೇನೆ ಎಲ್ಲರನ್ನು ಹೋಲ್ಸೇಲ್ ಆಗಿ ತೊಳೆದ್ಬಿಟ್ರಿ. ಗಂಡ ಅಂತ ಒಂದು ಹೇಳಿಲ್ಲ, ಅದನ್ನ ಬಿಟ್ಟು ಎಲ್ಲದನ್ನು ಹೇಳಿದ್ರಿ. ಆದ್ರೆ ಒಂದ್ ಮಾತು ಮಾತ್ರ ಸತ್ಯ ಅಕ್ಕರೆ, ಇವತ್ ನಿಮ್ಮನ್ನ ನೋಡಿದಾಗ ನಮ್ಮ ಹಳೆ ಅಕ್ಕೋರ್ ನೆನಪಾದ್ರು. ಇನ್ನ ಫಾರ್ಮಲ್ ಇದ್ದೀರಾ. ಹಳೆ ಭೂಮಿಕಾ ಅವರು ಹಂಗೆ ರಪ್ ಅಂತ ಪಾಸ್ ಆದ್ರು. ಸಮಯ ಸಂದರ್ಭ ಹಾಗೆ ಮಾಡ್ಬಿಡ್ತು. ಅದೇನೇ ಇರ್ಲಿ ಅಕ್ಕರೆ, ನಿಮ್ಮನ್ನ ನೋಡಿದ್ರೆ ತುಂಬಾನೇ ಪ್ರೌಡ್ ಫೀಲಿಂಗ್ ಆಗತ್ತೆ. ಕಾಲರ್ ಒಂದಿಲ್ಲ, ಕಾಲರ್ ಒಂದಿದ್ರೆ ಹಿಂಗೆ ಎತ್ಕೊಂಡು ಹೆಂಗೆ ನಮ್ಮ ಅಕ್ಕ ಅಂತಿದ್ದೆ. ಆದ್ರೆ ಇನ್ಯಾವತ್ತೂ ಯಾರು ನಿಮ್ ತಂಟೆಗಂತೂ ಬರಲ್ಲ. ಇಲ್ಲ ಮಲ್ಲಿ, ನಾನು ನನಗೋಸ್ಕರ ಮಾತಾಡಿಲ್ಲ. ನಾನೇನು ಅಂತ ನನಗೆ ಚೆನ್ನಾಗಿ ಗೊತ್ತು, ನನ್ನವ್ರಿಗೆ ಚೆನ್ನಾಗಿ ಗೊತ್ತು. ಇನ್ನೊಬ್ರು ನನ್ನ ಬಗ್ಗೆ ಏನು ಅನ್ಕೋತಾರೆ, ಅವ್ರು ಯಾಕೆ ತಪ್ಪಾಗಿ ಅರ್ಥ ಮಾಡ್ಕೋತಿದ್ದಾರೆ, ಅದಕ್ಕೆ ಎಕ್ಸ್ಪ್ಲೈನ್ ಮಾಡೋಕೆ ನನ್ನ ಎನರ್ಜಿ ಟೈಮ್ನ ಖಂಡಿತ ನಾನು ವೇಸ್ಟ್ ಮಾಡಲ್ಲ. ನನ್ನ ಬಗ್ಗೆ ಯಾರು ಏನು ಬೇಕಾದರೂ ಅನ್ಕೊಳ್ಳಿ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಗೌತಮ್ ಅವ್ರ ಬಗ್ಗೆ ಬಂದರೆ ನಾನು ಸುಮ್ಮನೆ ಅದಂತೂ ಸಾಧ್ಯನೇ. ಇದನ್ನೇ ಪ್ರೀತಿ ಅಂತ ಅನ್ನೋದು. ಇದನ್ನೇ ಗೌತಮ್ ಅವ್ರ ಮೇಲಿರೋ ಗೌರವ ಅಂತ ಹೇಳೋದು. ಎರಡು ಒಂದೇ, ಅಳಿಯಲ್ಲ ಮಗಳ ಗಂಡ. ಇಷ್ಟಾದ್ರೂ ನಿಮ್ ದೌಲತ್ ಮಾತ್ರ ಬಿಟ್ಟಿರೋ ನೀವು. ನಾನು ಹೇಳೋದನ್ನ ಕೇಳಿಸ್ಕೊತೀಯಾ ಇಲ್ಲ ನಿನ್ನ ಕಾಮೆಂಟ್ರಿನ ಕಂಟಿನ್ಯೂ ಮಾಡ್ತೀಯಾ? ಹಾ ಕರೆಕ್ಟು, ಅದು ನೀವೇನೋ ಅಂತ ಇದ್ರಿ ಅಲ್ವಾ. ಸರಿ ಸರಿ, ನಾನು ಮ್ಯೂಟ್ ಮೋಡಿಗೆ ಹೋಗ್ತೀನಿ. ನೀವು ಭಾವನವ್ರ ಬಗ್ಗೆ ಏನೋ ಅಂತಿದ್ರಿ, ಏನೋ ಕಾರಣ ಅಂತ. ಏನದು? ಅವ್ರ ಜೊತೆ ನನ್ನ ಹೆಸರನ್ನ ಸೇರಿಸಿ ನಮ್ಮಿಬ್ರಿಗೂ ಸಂಬಂಧ ಇದೆ ಅಂತ ಮಾತಾಡಿದ್ರಲ್ಲ, ಅದಕ್ಕೆ ನನಗೆ ಬೇಜಾರಿಲ್ಲ. ಯಾಕಂದ್ರೆ ನಾವಿಬ್ರು ಜೊತೆಲಿ ಇಲ್ದೇ ಇದ್ರು ನಾನು ಅವ್ರ ಹೆಂಡ್ತಿನೇ. ಆದ್ರೆ ಗೌತಮ್ ಅವ್ರನ್ನ ಯಾರು ತಪ್ಪಾಗಿ ತಿಳ್ಕೊಬಾರ್ದು, ಅವ್ರ ಕಡೆ ಯಾರು ಬೆರಳು ಮಾಡಿ ತೋರಿಸ್ಬಾರ್ದು. ಅದಕ್ಕೆ ನಾನು ಧ್ವನಿ ಎತ್ತಿದ್ದು. ಆದ್ರೆ ಅದೊಂದು ಸ್ವಲ್ಪ ಜಾಸ್ತಿ ಆಯ್ತಾ ಅಂತ ಅಲ್ವಾ? ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಹಾಗಾಗೋಯ್ತು. ಹೀಟ್ ಆಫ್ ದ ಮೂಮೆಂಟಾ ಬೇರೆನೋ. ಆದ್ರೆ ಅದರಿಂದ ಏನ್ ಗೊತ್ತಾಗ್ತಾ ಇತ್ತು ಅಂದ್ರೆ, ನಿಮ್ಗೆ ಭಾವನವ್ರ ಮೇಲಿರೋ ಪ್ರೀತಿ ಎದ್ದು ಎದ್ದು ಕಾಣಿಸ್ತಾ ಇತ್ತು, ಸಾರಿ ಸಾರಿ ಕಾಣಿಸ್ತಾ ಇತ್ತು. ನನಗೆ ನಿನ್ನ ಜೊತೆ ಕುತ್ಕೊಂಡು ಮಾತಾಡಿ ಟೈಮ್ ವೇಸ್ಟ್ ಮಾಡೋ ಅಷ್ಟು ಟೈಮೇ ಇಲ್ಲ. ನಿಮ್ಮ ಭಾವನವ್ರಿಗೆ ಮೆಡಿಸಿನ್ ಕೊಡಬೇಕು, ಟೈಮ್ ಆಯ್ತು, ನಾನು ಕೊಟ್ಬಿಡ್ತೀನಿ. ಗೌತಮ್ ಅವ್ರಿಗೆ ಮಾತ್ರ ಕೊಡಬೇಕು, ನಾನು ಕೊಟ್ಟು ಬರ್ತೀನಿ. ಅಕ್ಕರೆ ಇಷ್ಟೊಂದೆಲ್ಲ ಇವಾಗ ವಿಷಯ ಆಗಿದೆ. ನೀವು ಹೋದ್ರೆ ಒಟ್ಟಾರದ್ರ ಬಾಯಿಗೆ ಆಹಾರ ಆಗ್ತೀರ. ಬೇಡ, ನಾನೇ ಹೋಗಿ ಕೊಟ್ಟು ಬರ್ತೀನಿ.